ಈ ವಾರದ ವಿಶೇಷ ಏನು ಅಂತ ತಿಳಿಸ್ಕೊಡ್ಬೋದಾ? ಎಸ್, ನೋಡಿ, ಕ್ರೋಧಿ ನಾಮ ಸಂವತ್ಸರದ ದಕ್ಷಿಣಾಯಣ ಕಾರ್ತೀಕ ಮಾಸ ಶುಕ್ಲ ಪಕ್ಷದಿಂದ ಪ್ರಾರಂಭವಾಗಿ ಕೃಷ್ಣ ಪಕ್ಷದವರೆಗೆ ಈ ವಾರ ನಡೆಯುತ್ತೆ. ಅಂದರೆ ಭಾನುವಾರದಿಂದ ಶನಿವಾರದವರೆಗೆ. ಈ ವಾರದ ವಿಶೇಷತೆಗಳಲ್ಲಿ ಮೊದಲು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಉತ್ಥಾನ ದ್ವಾದಶಿ ಅನ್ನೋದಾಗಿ, ಅಂದರೆ ತುಳಸಿ ವಿವಾಹ. ಇದು 13ನೇ ತಾರೀಕಿರುತ್ತೆ, ವಿಷ್ಣುವಿನ ವಾರ, ರೇವತಿ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂತಹ ಹಬ್ಬ. ಅದರಲ್ಲೂ ವಿಶೇಷವಾಗಿ ಯಾರಿಗೆ ವಿವಾಹ ಭಾಗ್ಯ ಬಂದಿಲ್ವೋ ಅಥವಾ ವಿವಾಹಕ್ಕೆ ಎದುರು ನೋಡ್ತಾ ಇದ್ದೀರೋ ಅವರೆಲ್ಲ ಈ ಪೂಜೆಗಳಲ್ಲಿ ಪಾಲ್ಗೊಳ್ಳಬೇಕು, ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ತುಳಸಿ ಅನ್ನುವಂಥದ್ದು ವಿವಾಹಕ್ಕೆ ವಿಶೇಷವಾಗಿ ಅಭಯವನ್ನು ನೀಡುವಂತಹ, ತುಳಸಿ ಕಲ್ಯಾಣವನ್ನು ದರ್ಶನ ಮಾಡ್ತಕ್ಕಂಥದ್ರಿಂದ ನಮ್ಮ ಜೀವನದಲ್ಲಿ ಆ ದರ್ಶನ ಮಾತ್ರದಿಂದಲೇ ವಿವಾಹ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅನ್ನುವಂಥದ್ದು ಒಂದು ಅರ್ಥ. ಇನ್ನೊಂದು, ತುಳಸಿ ಅಂದಾಗ ಆರೋಗ್ಯ ಅನ್ನೋದಾಗಿ ನಮಗೆ ಗಮನದಲ್ಲಿ ಬರುತ್ತೆ. ಹಾಗಾಗಿ ಯಾರು ಅನಾರೋಗ್ಯದಿಂದ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಂತಹ ಅನಾರೋಗ್ಯ ಇರುತ್ತೆ. ಯಾರು ತುಳಸಿ ಗಿಡವನ್ನು ಉತ್ಥಾನ ದ್ವಾದಶಿ ದಿವಸ ಪ್ರದಕ್ಷಿಣವನ್ನು ಮಾಡಿ, ವಿಷ್ಣು ಪುರಾಣದಲ್ಲಿ ಬರುತ್ತೆ ಇದು. ಹಾಗಾಗಿ ನಾವು ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೋ ಅವರು ತುಳಸಿ ವಿವಾಹದ ದಿನ, ಅಂದರೆ ಉತ್ಥಾನ ದ್ವಾದಶಿಯ ದಿನ, ಅಂದರೆ 13ನೇ ತಾರೀಕು ಬುಧವಾರದ ದಿನ ತುಳಸಿ ಪ್ರದಕ್ಷಿಣವನ್ನು ಮಾಡಿ ತುಳಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಪಂಚಾಂಗ ಮಾಹಿತಿ. ಪಂಚಾಂಗ ಮಾಹಿತಿ ಅಂತಂದರೆ 15ನೇ ತಾರೀಕು ಶುಕ್ರವಾರ ಪೌರ್ಣಮಿ ಇದೆ. ಇದು ಕಾರ್ತೀಕ ಮಾಸ ಪೌರ್ಣಮಿ. ಹಾಗಾಗಿ ವಿಶೇಷವಾಗಿ ಪೌರ್ಣಮಿ ಅಂದರೆ ಸತ್ಯನಾರಾಯಣ ಪೂಜೆ ಇವೆಲ್ಲ ವಿಶೇಷವಾಗಿದ್ದೇ ಇರುತ್ತೆ. ಭಗವಂತ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸವಾಗಿರ್ತಕ್ಕಂಥದ್ರಿಂದ ನಾಳೆ 11ನೇ ತಾರೀಕು ಸೋಮವಾರ, ಕಾರ್ತೀಕ 2ನೇ ಸೋಮವಾರ, ಶಿವನ ಆರಾಧನೆಗೆ ನೋಡಿ ಮತ್ತೆ ಎಲ್ಲೂ ಆರೋಗ್ಯವನ್ನೇ ಸೂಚನೆ ಮಾಡ್ತಾ ಹೋಗುತ್ತೆ. ಜ್ಯೋತಿಷ ಶಾಸ್ತ್ರದಲ್ಲಿ ಯಾವತ್ತೂ ಕೆಟ್ಟದ್ದನ್ನು ನುಡಿದಿಲ್ಲ, ನುಡಿಯೋದು ಇಲ್ಲ. ಜನ ತಿಳಿದುಕೊಳ್ಳುವಾಗ ಅದನ್ನು ನಾವು ತಪ್ಪು ಅರ್ಥೈಸಿಕೊಳ್ತಾ ಇದ್ದೇವೆ. ಜನರನ್ನು ದೂಷಣೆ ಮಾಡಿದ್ದೇವೆ ಅನ್ನೋದಕ್ಕಿಂತ ತಿಳಿಸಿದವ್ರನ್ನು ಕೂಡ ನಾವು ಹೇಳ್ಕೊಳ್ಬೋದು. ಹಾಗಾಗಿ ಇಲ್ಲಿ ಕಾರ್ತೀಕ ಸೋಮವಾರದ ದಿನ ಶಿವನ ಆರಾಧನೆ, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ರುದ್ರಾಭಿಷೇಕದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಇದಕ್ಕೆಲ್ಲ ಯಾವ ಖರ್ಚಿಲ್ಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಕಾರ್ತೀಕ ಸೋಮವಾರದ ದಿನ ಶಿವನಿಗೆ ಒಂದೇ ಒಂದು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದರೆ 3 ಜನ್ಮಗಳ ಪಾಪವನ್ನು ಪರಿಹಾರ ಮಾಡುತ್ತೆ. 3 ದಳಗಳುಳ್ಳತಕ್ಕಂತಹ, 3 ಗುಣಗಳುಳ್ಳತಕ್ಕಂತಹ ಆ ಬಿಲ್ವಪತ್ರೆ ನಮ್ಮ 3 ಜನ್ಮದ ಪಾಪವನ್ನು ಪರಿಹಾರ ಮಾಡುತ್ತಂತೆ. ಹಾಗಾಗಿ ನಾವು ನಮ್ಮ ಪಾಪವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ ಕಾರ್ತೀಕ ಸೋಮವಾರ ವಿಶೇಷ, ಪೌರ್ಣಮಿ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಈ ಸಂದರ್ಭಗಳಲ್ಲೆಲ್ಲ ದೇವತಾ ಆರಾಧನೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಾಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಯಾಕೆ ಅಂತಂದರೆ ನೋಡಿ, ಈ ವಾರದ ಕೊನೆಯ ದಿನ ಶನಿವಾರದ ದಿನ ಹುತ್ರಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅಂದರೆ ನಾವು ರೈತರು ಬೆಳೆದಿರ್ತಕ್ಕಂತಹ ಎಲ್ಲ ಬೆಳೆಗೆ ಉತ್ತಮವಾದಂತಹ ಫಸಲು ಬರುತ್ತೆ. ಇನ್ನು ಫಸಲು ಕಟ್ ಮಾಡಿರೋದಿಲ್ಲ ಎಲ್ಲ ಕಡೆಗಳಲ್ಲೂ, ಒಂದು ಭಾಗಗಳಲ್ಲಿ ಆ ಪದ್ಧತಿ ಇದ್ದಾವೆ. ಹಾಗಾಗಿ ಆ ಬೆಳೆಗೆ, ಧಾನ್ಯಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದರ ಅರ್ಥ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬೆಳೆ ಕೈಗೆ ಬರುವಂತಹ ಸಂದರ್ಭದಲ್ಲಿ ಹಾಳಾಗಬಾರ್ದು. ಆ ಬೆಳೆ ನಮಗೆ ಉತ್ತಮವಾದಂತಹ ಫಸಲಾಗಿರಬೇಕು. ಅದರಿಂದ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ವ್ಯಾವಹಾರಿಕ ಅಭಿವೃದ್ಧಿ ಎಲ್ಲವೂ ಸಿಗಬೇಕು. ಅಂದರೆ ಆ ವಸ್ತುವನ್ನು ಮಾರಾಟ ಮಾಡ್ತಾರೆ, ದವಸ ಧಾನ್ಯವನ್ನು ಮಾರಾಟ ಮಾಡ್ತಾನೆ, ಅವ್ರಿಗೆ ಒಳ್ಳೆಯ ಲಾಭ ಬರಬೇಕು ಅಲ್ವಾ. ಮತ್ತು ದವಸ ಧಾನ್ಯ ಸುಭಿಕ್ಷವಾಗಿ ಅದು ಬೆಳವಣಿಗೆ ಆಗಬೇಕು. ಇದೆಲ್ಲ ಕಾರಣಗಳಿಂದ ಹುತ್ರಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಈ ವಾರದ ವಿಶೇಷಗಳಲ್ಲಿ ಇದು 3 ವಿಶೇಷವಾದಂತಹ ಹಬ್ಬಗಳು. ಇದನ್ನು ಆಚರಣೆ ಮಾಡಿಕೊಳ್ಳೋದು ಬಹಳ ಅತ್ಯವಶ್ಯಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.